ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ KE ವತಿಯಿಂದ KCETಗೆ ಸಂಬಂಧಿಸಿದಂತಹ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ಮಾಡಲಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಇರುತ್ತೆ. ನೀವು ಈಗಾಗಲೇ ನಮ್ಮ ತಮ್ಮಲೆಯನ್ನು ನೋಡಿರ್ಬೋದು. ಸೆಕೆಂಡ್ ರೌಂಡಲ್ಲಿ ಏನಾದರೂ ಸೀಟ್ ಹೋಗಲಿಲ್ಲ ಅಂತಂದರೆ ಅಭ್ಯರ್ಥಿಗಳ ಮೇಲೆ ಕಾನೂನು ಕ್ರಮ ತೊಗೊತೀವಿ ಅಂತ KEದವರು ಹೇಳಿರೋ ಬಗ್ಗೆ ಒಂದು ಲೈನನ್ನು ನಿಮಗೆ ಇದರಲ್ಲಿ ಹಾಕಿದ್ದೀನಿ, ಹೆಡ್ಲೈನಲ್ಲಿ ಹಾಕಿರುವಂಥದ್ದು. ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ನೋಡಿ, ಈಗಾಗಲೇ ಏನಾಗಿದೆ ಅಂತಂದರೆ ಫಸ್ಟ್ ರೌಂಡಲ್ಲಿ ಮನ ಬಂದಂತೆ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಸೊ ಈ ಮನ ಬಂದಂತೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿರೋದರಿಂದ ಏನಾಗಿದೆ ಅಂತಂದರೆ ವಾಪಸ್ ಅವರು ಏನಾಗಲಿಲ್ಲ, ಅಡ್ಮಿಷನ್ಗೆ ಹೋಗಲಿಲ್ಲ. ಅವ್ರೇನಂತಿದ್ದಾರೆ ಅಂತಂದರೆ ಕಾಲೇಜ್ ಇಷ್ಟ ಇಲ್ಲ, ಸೀಟ್ ಸಿಕ್ಕರೂ ಅಲ್ಲಿ ಫೆಸಿಲಿಟೀಸ್ ಇಲ್ಲ, ನಾವು ಹೋಗೋದಿಲ್ಲ. ಬಟ್ ಅದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಮಿಸ್ ಆಗಿದೆ. ಸೊ ಏನಾಯ್ತು ಅಂದರೆ ಅವ್ರಿಗೆ ಹೋಗುವಂಥ ಅಭ್ಯರ್ಥಿಗಳಿಗೆ ಸೀಟ್ ಸಿಗಲಿಲ್ಲ, ಆಮೇಲೆ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಹೋಗಿಲ್ಲ. ಹೀಗಾಗಿ ಅದಕ್ಕೆ ಒಂದು ಕಟ್ಟುನಿಟ್ಟಿನ ಕ್ರಮ ತೊಗೊಂಬರ್ಬೇಕಂತೇಳಿ KEದವ್ರು ಏನು ಮಾಡಿದ್ದಾರೆ ಅಂತಂದರೆ 2ನೇ ಸುತ್ತಿನ ಒಂದು ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದ್ದಾರೆ. ಅದನ್ನು ನಿಮಗೆ ಓದಿ ಹೇಳ್ತೀನಿ ಯಾಕೆ ಇಂಪಾರ್ಟೆಂಟ್ ಈ ಒಂದು ಗೈಡ್ಲೈನ್ಸ್ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇದು 2ನೇ ಸುತ್ತಿಗೆ ಸಂಬಂಧಿಸಿದಂಥ ಒಂದು ಎಲ್ಲ ಕೋರ್ಸ್ಗಳಿಗೆ ಸ್ಪೆಷಲಿ ಇಲ್ಲಿ ಲೈಟಾಗಿ ಇಲ್ಲಿದೆ. ಸೊ ಹೀಗಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಸೊ ನಾನು ಸ್ಪೆಷಲ್ ನಮ್ಮ BS ನರ್ಸಿಂಗು ಕೂಡ ಇದರಲ್ಲಿ ಇನ್ಕ್ಲೂಡ್ ಇದೆ. ಜೊತೆಗೆ ಮೆಡಿಕಲ್ಲು ಮತ್ತು ದಂತ ಮತ್ತು ಆಯುಷ್ ಅಭ್ಯರ್ಥಿಗಳಿಗೆ ಸೇರಿಸಿ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ಏನಂತಂದರೆ, ಸೊ UG NEET 2024 2ನೇ ಸುತ್ತಿನ ಹಂಚಿಕೆ, ಸೀಟು ಹಂಚಿಕೆ ಫಲಿತಾಂಶ ನಂತರ ಪ್ರಕ್ರಿಯೆ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸುಗಳು ಅಂತ ಒಂದು ಅಪ್ಡೇಟನ್ನು ಮಾಡಿದ್ದಾರೆ. ಅದರ ಜೊತೆಗೆ UG CETನ ಕಡೆ ಇದರಲ್ಲಿ ಸೇರಿಸಿದ್ದಾರೆ. ಏನಂದರೆ 1ನೇ ಪಾಯಿಂಟ್ ನೋಡಿ, 1ನೇ ಪಾಯಿಂಟ್ ಏನು ಹೇಳ್ತಾ ಇದೆ ಅಂತಂದರೆ, 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸ್ ಆಯ್ಕೆ ಮಾಡಲು ಅವಕಾಶ ಇರುವುದಿಲ್ಲ. ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅನ್ನೋದು ಇರುವುದಿಲ್ಲ ಇನ್ಮೇಲೆ. ಹೀಗಾಗಿ ನಿಮಗೆ ಯಾವುದೇ ಚಾಯ್ಸನ್ನು ಸೀಟ್ಗಳಿಗೆ ಹೋಗಬೇಡ್ರಿ, ಹೋಲ್ಡಲ್ಲಿ ಇಡುವಂಥ ಆಪ್ಷನ್ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. 2ನೇ ಪಾಯಿಂಟ್ ಇಂಪಾರ್ಟೆಂಟು, ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಪಡೆಯಬೇಕು. ಆದ್ದರಿಂದ ಅಭ್ಯರ್ಥಿಗಳು ಮತ್ತು ಪೋಷಕರು ಕಾಲೇಜಿಗೆ ಬಯಸುವ ಇಷ್ಟವಿರುವ ಕಾಲೇಜನ್ನು ಮಾತ್ರ ದಾಖಲಿಸಬೇಕು. ಏಕೆಂದರೆ ಮೆರಿಟ್ ಆಧಾರದ ಮೇಲೆ ಹಾಗೂ ವಿದ್ಯಾರ್ಥಿಗಳು ದಾಖಲಿಸುವ ಆಪ್ಷನ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡುವುದರಿಂದ ಹಂಚಿಕೆಯಾದ ಸೀಟು ನಿರಾಕರಿಸುವಂತಿಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಈ ಲೈನ್ ಇದೆ ಅಲ್ರಿ, ಇದು ಏನಂದರೆ ನೀವು ಪಾಲಕರ ಜೊತೆಗೆ ಚರ್ಚಿಸಿ, ಪಾಲಕರು ಮತ್ತು ವಿದ್ಯಾರ್ಥಿಗಳು ಯೋಚನೆ ಮಾಡಿ ನಿಮ್ಗೆ ಯಾವ ಕಾಲೇಜ್ ಬೇಕಲ್ಲ ಅದನ್ನು ಮಾತ್ರ ಆಪ್ಷನ್ ಎಂಟ್ರಿ ಮಾಡಬೇಕು. ಅನ್ನೆಸೆಸರಿ ಫಸ್ಟ್ ರೌಂಡಲ್ಲಿ ಮಾಡಿರ್ತಿರಲ್ಲ, ಆ ಥರ ಮಾಡೋ ಹಾಗಿಲ್ಲ. ಆಮೇಲೆ ಸೀಟ್ ಸಿಕ್ಕ ಮೇಲೆ ಹೋಗಲೇಬೇಕು, ನಿರಾಕರಿಸುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದರೆ ಒಲ್ಲೆ ಅಂತ ಅನ್ನಕ್ಕೆ ಬರೋಂಗಿಲ್ಲ ಸೀಟ್ ಸಿಕ್ಕಿರುವಂಥದ್ದನ್ನು. ಇನ್ ಕೇಸ್ ಆಫ್ ಅಭ್ಯರ್ಥಿಗಳು ಎಚ್ಚರದಿಂದ ಆಪ್ಷನ್ ಎಂಟ್ರಿಗಳನ್ನು ಆದ್ಯತೆ ಕ್ರಮವಾಗಿ ಸಲ್ಲಿಸಬೇಕು. ತುಂಬ ಯೋಚನೆ ಮಾಡಿ ಆದ್ಯತೆ ಕ್ರಮ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 3ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ನಿಮಗೆ ನೋಡಿ, 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ನಂತರ ಶುಲ್ಕ ಪಾವತಿಸಲು ಅಥವಾ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲವಾದಲ್ಲಿ ಅಭ್ಯರ್ಥಿ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ವೆರಿ ಇಂಪಾರ್ಟೆಂಟ್ 3ನೇ ಪಾಯಿಂಟ್ ಇದು. ಏನಂತಂದರೆ ಇಲ್ಲಿ ನೀವೇನಾದರೂ 2ನೇ ಸುತ್ತಿನಲ್ಲಿ ಸೀಟ್ ಸಿಕ್ಕಿರ್ತದೆ, ಆದರೆ ನೀವು ಶುಲ್ಕ ಪಾವತಿಸಲು ಅಥವಾ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಕೊಳ್ಳಿಲ್ಲ ಅಂತಂದರೆ ನಿಮ್ಮ ವಿರುದ್ಧ ಒಂದು ಕಾನೂನು ಕ್ರಮವನ್ನು ಜರುಗಿಸಲಾಗುವುದು. ಓಕೆ, ಇದನ್ನು ಕೂಡ ಹೇಳ್ತಾ ಇದ್ದಾರೆ. ಓಕೆ, ಗೊತ್ತಾಯ್ತು ಇವಾಗ. ಸೊ ನೋಡಿ, ಯೋಚನೆ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಿ. ಯಾಕಂದರೆ 2ನೇ ರೌಂಡು ತುಂಬ ಸ್ಟ್ರಿಕ್ಟ್ ಆಗಿದೆ. ಓಕೆ, ಸೊ ಸುಮ್ಮನೆ ನೀವು ಮನ ಬಂದಂತೆ ಈಗ ಮಾಡಿದಿರಲ್ಲ, 200, 300, 400 ಕಾಲೇಜುಗಳನ್ನ ಆ್ಯಡ್ ಮಾಡಿದಿರಿ. ಆ ರೀತಿ ಮನ ಬಂದಂತೆ ಮಾಡಿದರೆ ಅಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟ ಇಲ್ಲದ ಕಾಲೇಜ್ ಸಿಕ್ಬಿಟ್ರೆ ನೀವು ಹೋಗೋಕ್ಕೆ ಒಲ್ಲೆ ಅಂತಂದರೆ ನಿಮ್ಮ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊತೀವಿ ಅಂತ KEದವರು ಹೇಳ್ತಾ ಇದ್ದಾರೆ.